ವೀಕ್ಷಕರೇ, ಇದು ಬಳಗಾನೂರು ಪಟ್ಟಣದಿಂದ ಬಂದಿರುವ ಒಂದು ಕಳವಳಕಾರಿ ವರದಿ. ಜ್ಞಾನದ ಮನೆಗೆ ಇಂದು ಜಾಗವಿಲ್ಲದಂತಾಗಿದೆ. ಹೌದು, ಬಳಗಾನೂರಿನಲ್ಲಿ ಗ್ರಂಥಾಲಯದ ದುರಾವಸ್ಥೆ ಕಂಡುಬರುತ್ತಿದ್ದರೂ ಆಡಳಿತ ಮಾತ್ರ ಮೌನಕ್ಕೆ ಶರಣಾಗಿದೆ. ವರದಿ: ಬಳಗಾನೂರು ಪಟ್ಟಣದಲ್ಲಿ ಇಂದು ಒಂದು ಸುಸಜ್ಜಿತ ಗ್ರಂಥಾಲಯವೇ ಇಲ್ಲ ಎಂಬುದು ನಿಜಕ್ಕೂ ನೋವಿನ ಸಂಗತಿ. ಸದ್ಯ ಇರುವ ಗ್ರಂಥಾಲಯ ಹೇಗಿದೆ ಗೊತ್ತಾ? ಅದು ಅತೀ ಚಿಕ್ಕದಾಗಿದ್ದು ಓದುಗರಿಗೆ ಕೂತು ಓದಲು ಜಾಗವಿಲ್ಲ, ಪುಸ್ತಕಗಳನ್ನು ಜೋಡಿಸಿ ಇಡಲು ಸ್ಥಳವಿಲ್ಲ. ಇನ್ನೂ ಮಳೆ ಬಂತ, ಇಡೀ ಕಟ್ಟಡವೇ ಸೋರುವ ದಯನೀಯ ಪರಿಸ್ಥಿತಿಯಲ್ಲಿದೆ. ಜ್ಞಾನವನ್ನು ಹರಡಬೇಕಾದ ಗ್ರಂಥಾಲಯವೇ ಇಂದು ಅನಭಿವೃದ್ಧಿಯ ಅಂಧಕಾರದಲ್ಲಿ ಮುಳುಗಿದೆ. ಇದರಿಂದಾಗಿ ಪಟ್ಟಣದ ವಿದ್ಯಾರ್ಥಿಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ಯುವಕರು ಮತ್ತು ದಿನಪತ್ರಿಕೆ ಓದುವ ಹಿರಿಯ ನಾಗರಿಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈಗಲಾದರೂ ಜನಪ್ರತಿನಿಧಿಗಳು, ಬುದ್ಧಿಜೀವಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಗಳು ಎಚ್ಚೆತ್ತುಕೊಳ್ಳಬೇಕಿದೆ. ಹಳೆಯ ವ್ಯವಸ್ಥೆಯನ್ನು ಬಿಟ್ಟು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಒಂದು ಸುಸಜ್ಜಿತ ಡಿಜಿಟಲ್ ಗ್ರಂಥಾಲಯವನ್ನು ನಿರ್ಮಿಸಬೇಕೆಂಬುದು ಸಾರ್ವಜನಿಕರ ಬಲವಾದ ಒತ್ತಾಯವಾಗಿದೆ. ನಮ್ಮ ಚಾನೆಲ್ ಮತ್ತು ಪತ್ರಿಕೆಯಲ್ಲಿ ಈ ಬಗ್ಗೆ ಎಷ್ಟೇ ಬಾರಿ ವರದಿ ಪ್ರಸಾರ ಮಾಡಿದರೂ ಆಡಳಿತ ಮಂಡಳಿ ಸ್ಪಂದಿಸದಿರುವುದು ಅವರ ಬೇಜವಾಬ್ದಾರಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಜ್ಞಾನವೇ ಸಮಾಜದ ಬೆಳಕು. ಆ ಬೆಳಕು ನಂದದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ. ಇದು ಬಳಗಾನೂರಿನ ಜನರ ಧ್ವನಿ. ಇದು ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ. ವರದಿ: ಸುರೇಶ್, ಬಳಗಾನೂರು. ಏನಿದ್ರ ವ್ಯವಸ್ಥೆಯಲ್ಲಿ ಜನ ಬಂದ್ರು ಕೂಡುವುದಕ್ಕೆ ಜಾಗ ಇಲ್ಲ. ಅತ್ಯಂತ ಕಿರಿದಾದ ಒಂದು ಕೊಠಡಿಯನ್ನು ಕೊಟ್ಟಾರ. ಹ್ಞೂ ಸರ, ಇದನ್ನು ಮಾಹಿತಿ ಕೂಡ ನಾವು ಹೇಳಿದೀವಿ ಸರ. ಈ ತರ ನಮ್ಮ ಮೇಲಧಿಕಾರಿಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ ಸರ. ನೋಡ್ಕೊಂಡು ಹೋಗಿ ಫೆಬ್ರವರಿ ತಿಂಗಳಲ್ಲಿ ಮಾತಾಡೋಣಪ್ಪ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಮಕ್ಕಳಿಗೆಲ್ಲ ಪ್ರತಿಯೊಂದು ಸ್ಕೂಲಲ್ಲಿ ಹೋಗಿ ಹೇಳಿ ಬಂದಿನಿ ಸರ. ಹೇಳಿ ಗ್ರಂಥಾಲಯ ಯೂಸ್ ಮಾಡ್ಕೊಳ್ಳಿ, ಎಲ್ಲ ಪುಸ್ತಕಗಳಿವೆ, ನಿಮ್ ಲೈಫ್ ಯೂಸ್ ಆಗತ್ತೆ. ಅಲ್ಲಿ ಇಲ್ಲಿ ಹೋಗಿ ದುಡ್ಡು ಕೊಟ್ಟು ಓದೋದಕ್ಕಿಂತ ಫ್ರೀ ಆಗಿ ಗೌರ್ಮೆಂಟ್ ಕೊಟ್ಟಿದೆ, ಒಂದು ಓದಿ ಅಂತ ಹೇಳಿ ಮಕ್ಕಳಿಗೆಲ್ಲ ತಿಳಿಸಿದೀನಿ ಸರ್. ಊರಿನ ಗಣ್ಯರಿಗೂ ತಿಳಿಸಿದೀನಿ. ಈ ತರ ರೂಮ್ ಇದೆ, ಈ ತರ ಸೋರತ್ತೆ, ಎಲ್ಲ ಬಿರುಕು ಬಿಟ್ಟು ಮಳೆ ಬಂದಾಗ ಎಲ್ಲ ತೊಯ್ತು. ಅವು ಪುಸ್ತಕಗಳೆಲ್ಲ ತೊಯ್ದು ತೊಯ್ದು ಆ ಕಡೆ ಇಟ್ಟಿದ್ವಿ ಸರ್. ಇಡಲ್ಲಿ ಪುಸ್ತಕಗಳು ಇಡಲಿ ಜಾಗ ಇಲ್ಲ ಸರ್, ಇಡೋದಕ್ಕೆಲ್ಲ ಜಾಗ. ಈ ಪುಸ್ತಕಗಳು ಎಷ್ಟದವ್ರಿ ನಿಮ್ಮಲ್ಲಿ ಸರ್? 2800 ಪುಸ್ತಕಗಳು. 2800 ಪುಸ್ತಕ ಅದಾವ. ದಿನಕ್ಕೆ ಒಂದ್ ಎಷ್ಟು ಜನ ಬರ್ತಾರ್ರಿ ಓದೋದಕ್ಕೆ? ಸರ್ 30ರಿಂದ 35 40 ಜನ ತನ ಬರ್ತಾರೆ ಸರ್. ಅವ್ರ ಅಭಿಪ್ರಾಯ ಏನ್ ಹೇಳ್ತಾರಲ್ಲ, ಹೆಂಗ ವ್ಯವಸ್ಥೆ ಚಲೋ ಐತೆ? ಬಟ್ ಇವಾಗ ಯಾರನ್ನ ಬಂದ್ರಂದ್ರ ಸರ್, ಹಿರಿಯರು ಬಂದಾಗ ಸ್ಟೂಡೆಂಟ್ ಗಳು ಬಂದಾಗ ಸರ್ ಹಿರಿಯರು ಕುಂತಿರ್ತಾರೆ ಸರ್. ಹಿರಿಯರು ಬಂದ ತಕ್ಷಣ ಸ್ಟೂಡೆಂಟ್ ಎದ್ದು ಹೋಗ್ತಾರೆ ಸರ್, ಸ್ಟೂಡೆಂಟ್ ಕುಂತ ಹಿರಿಯರು ಎದ್ದು ಹೋಗ್ತಾರೆ ಸರ್. ಯಾಕಂದ್ರೆ ಇರೋದು ಸ್ವಲ್ಪ ಜಾಗ ಅಲ್ಲ ಸರ್, ಹಂಗಾಗಿ ಹೊಂದಾಣಿಕೆ ಆಗೋಲ್ಲ ಸರ್. ಯಾಕಂದ್ರೆ ಇವಾಗ ನಮ್ ಚಿಗಪ್ಪ ದೊಡ್ಡಪ್ಪನವ್ರು ಬಂದ್ರೆ ಅವ್ರ ಬಗಲ ನಾವು ಕುಂದ್ರ ಅದು ಬೇಸಲ್ಲ ಅಂತ ಹೇಳಿ ಆ ತರ ಒಂದ್ ಸಮಸ್ಯೆ ಆಗುತ್ತೆ ಸರ್. ಜಾಗ ಒಂದು ಇದು ಇಲ್ರಿ. ಮೇಲಾಧಿಕಾರಿಗಳಿಗೆ ಹೇಳ್ಯಾರ ಅದನ್ನ ಸರಿಪಡಿಸಮಂತ ಹೇಳ್ಯಾರ. ಹ್ಞೂ ಸರ್, ಎಲ್ಲ ತಿಳಿಸಿದ್ವಿ ಸರ್. ಬಂದ್ ನೋಡ್ಕೊಂಡ್ ಕೂಡ ಹೋಗಿದ್ದಾರೆ, ನೋಡ್ಕೊಂಡ್ ಹೋಗ್ಯಾರಿ. ನಾವು ಫೆಬ್ರವರಿ ತಿಂಗಳ ಮಾತಾಡೋಣ ಅಂತ ಹೇಳಿ ಸರ್. ಊರಿನ ಗಣ್ಯರಿಗೆ ಕೂಡ ತಿಳಿಸಿದ್ವಿ, ಬಟ್ ಅದೊಂದು ವ್ಯವಸ್ಥೆ ಮಾಡೋಣಪ್ಪ ಅಂತ ಹೇಳ್ಯಾರ ಸರ್. ಪಂಚಾಯತ್ ಅವ್ರಿಗೆ ಹೇಳಿರ? ಹ್ಞೂ ಸರ್, ಹೇಳಿದ್ವಿ ಸರ್. ಏನಂತಾರ ಪಂಚಾಯತ್ ಅವರು? ಮಾಡೋಣ ಅಂತ ಹೇಳ್ತಾರೆ ಸರ್. ಅಧ್ಯಕ್ಷರು ಕೂಡ ತಿಳಿಸಿದ್ವಿ ಸರ್, ಈ ತರ ಐತೆ, ಎಲ್ಲರೂ ಒಂದ್ ಟೈಮ್ ನೋಡಿ ಮಾಡೋಣ ಅಂತ ಹೇಳಿದ್ದಾರೆ. ಇಲ್ಲೇನ್ ಕರೆಂಟಿನ ವ್ಯವಸ್ಥೆ, ಫ್ಯಾನ್ ಅದೈತೆ? ಆಯ್ತು ಸರ್.